ಕರ್ನಾಟಕ ರಾಜ್ಯ NRI ಫಾರಂ ಜಿದ್ದಾ ಘಟಕ ಇದೊಂದು ಮಹತ್ವಪೂರ್ಣವಾದಂಥ ಅರ್ಥಪೂರ್ಣವಾದಂಥ ಮಾನವೀಯ ಸೇವೆಯನ್ನು ಒಳಗೊಂಡಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ. ಅವರಿಗೆ ಸಹಯೋಗವಾಗಿ ಕರ್ನಾಟಕ ಮಾರ್ವಾಡಿ ಯೂತ್ ಫೆಡರೇಷನ್ ಬೆಂಗಳೂರು, ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು, ಸ್ಕೂಲ್ ಆಫ್ ಸೋಷಲ್ ವರ್ಕ್ ರೋಶಿನಿ ನಿಲಯ ಮಂಗಳೂರು ಸಹಯೋಗದೊಂದಿಗೆ ನಾವೊಂದು ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರವನ್ನು ಆಗಸ್ಟ್ 8 ಮತ್ತು 9ರಂದು ಇಡೀ ದಿನ 2 ದಿವಸಗಳಲ್ಲಿ ಮಂಗಳೂರಿನ ವೆಲೆನ್ಸಿಯಾದಲ್ಲಿರುವಂಥ ರೋಶಿನಿ ನಿಲಯದಲ್ಲಿ ಆಯೋಜಿಸಿದ್ದೇವೆ. ಈ ಒಂದು ಶಿಬಿರದಲ್ಲಿ ಒಟ್ಟು ನಮ್ಮ ಟಾರ್ಗೆಟ್ ಇರುವಂಥದ್ದು 100 ಜನರಿಗೆ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರವನ್ನು ಮಾಡಬೇಕು ಅಂತ ಹೇಳೋದು. ಈಗಾಗಲೇ ನಮಗೆ 140ಕ್ಕೂ ಹೆಚ್ಚಿನ ಫಲಾನುಭವಿಗಳು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಅದರಲ್ಲಿ ಪ್ರಥಮವಾಗಿ ಬಂದಂತಹ 105 ಫಲಾನುಭವಿಗಳಿಗೆ ನಾವು ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರವನ್ನು ಇಲ್ಲಿ ಆಯೋಜಿಸಿದ್ದೇವೆ. ಅದರಲ್ಲಿ ನಮಗೆ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ, ಅದೇ ರೀತಿಯಲ್ಲಿ ಮಹಾರಾಷ್ಟ್ರದಿಂದ, ಕೇರಳದಿಂದ, ಗೋವಾ ರಾಜ್ಯಗಳಿಂದ ಕೂಡ ಫಲಾನುಭವಿಗಳು ಇದಕ್ಕೆ ನೋಂದಾವಣೆ ಮಾಡಿದ್ದಾರೆ. ಅವರೆಲ್ಲ ನಾಡಿದ್ದು ಬಂದು ಅವರಿಗೆ ಉಚಿತ ಕೈಕಾಲುಗಳನ್ನು ಕೊಡುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಒಂದು ಕನಸು ಕಂಡವರು ಕರ್ನಾಟಕ NRI ಫಾರಂ ಜಿದ್ದಾ ಘಟಕದವರು. ಅವರ ಒಂದು ಮಹತ್ವಾಕಾಂಕ್ಷೆಯ ಒಂದು ಕಾರ್ಯಕ್ರಮ. ಅವರ ಜೊತೆಗೆ ನಮ್ಮ ಇತರ 3 ಸಂಸ್ಥೆಗಳ ಸಹಯೋಗ ಕೂಡ ಇದೆ. ಈಗಾಗಲೇ ನಮಗೆ ಬಂದಂತಹ 140 ಅರ್ಜಿಗಳಲ್ಲಿ 105 ಮಂದಿಯನ್ನು ಆಯ್ಕೆ ಮಾಡಿದ್ದು, ಉಳಿದಂತಹ ಅರ್ಜಿಗಳನ್ನು ಮುಂದಿನ ದಿನಗಳಲ್ಲಿ, ಅದು ಡೇಟ್ ಫಿಕ್ಸ್ ಮಾಡಲಿಲ್ಲ, ಒಂದು ದಿವಸ ಕ್ಯಾಂಪ್ ಮಾಡಿ ಕೊಡುವ ಅಂತ ಹೇಳುವಂಥ ಒಂದು ಯೋಜನೆ ಕೂಡ ಇದೆ. ಇದರ ಜೊತೆಗೆ ಕೆಲವೊಂದು ಫಲಾನುಭವಿಗಳಿಗೆ ಅಂಗವೈಕಲ್ಯ ಸಲಕರಣೆಗಳ ವಿತರಣೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಅದು ಗಾಲಿ ಕುರ್ಚಿ, ವಾಕರ್, ವಾಟರ್ ಬೆಡ್ ಇಂಥದ್ದೆಲ್ಲ. ಅದು ಈ ಫಲಾನುಭವಿಗಳಲ್ಲ, ಅದು ಬೇರೆ ಫಲಾನುಭವಿಗಳನ್ನು ನಾವು ಅಲ್ಲಿ ಆಯ್ಕೆ ಮಾಡಿ ಅವತ್ತು ಕೊಡುವಂಥ ಯೋಜನೆ ಕೂಡ ಇದೆ. ಇದೊಂದು ಸುಮಾರು 13 ವರ್ಷದ ಹಿಂದೆ ಸ್ಥಾಪನೆ ಆದಂತಹ ಒಂದು ಸಮಾಜ ಸೇವೆ ಮಾಡುತ್ತಿರುವಂತಹ ಒಂದು ಆರ್ಗನೈಸೇಷನ್. ಇದರಲ್ಲಿ ಬಹಳ ಮುಖ್ಯವಾದದ್ದು, ನಾವು ಇನಿಷಿಯಲಿ ಇದನ್ನು ಸ್ಟಾರ್ಟ್ ಮಾಡಿದಾಗ ಮಂಗಳೂರಿನ ಆಸುಪಾಸಿನಲ್ಲಿರುವಂತಹ ಹಾಸ್ಪಿಟಲ್ಗಳಲ್ಲಿ ಪೇಷಂಟ್ಗಳಿಗೆ ಅವರಿಗೆ ಜಾಸ್ತಿ ಬಿಲ್ ಆದರೆ ಡಿಸ್ಚಾರ್ಜ್ ಆಗುವಾಗ ಕಷ್ಟ ಇರುವಂತಹ ಸಂದರ್ಭಗಳಲ್ಲಿ ನಾವೇನು ಮಾಡ್ತಾಯಿದ್ದೇವೆ ಅಂತ ಹೇಳಿದರೆ, ನಾವು ಹಣ ಕಲೆಕ್ಷನ್ ಮಾಡಿಕೊಂಡು ಹಾಸ್ಪಿಟಲ್ ಮ್ಯಾನೇಜ್ಮೆಂಟಲ್ಲಿ ಮಾತಾಡಿಕೊಂಡು ಅವರಿಗೆ ಸಹಾಯ ಮಾಡ್ತಾಯಿದ್ದೇವೆ. ಇದು ನಮ್ಮ ಇನಿಷಿಯಲ್ ಪ್ರಾಜೆಕ್ಟ್. ಅದರ ನಂತರ ವೆನ್ಲಾಕ್ ಹಾಸ್ಪಿಟಲ್ನಲ್ಲಿ ಸುಮಾರು ಒಂದು 9 ವರ್ಷದ ಹಿಂದೆ ನಾವು ಕಾರುಣ್ಯ ಅಂತ ಹೇಳುವಂತಹ ಒಂದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿದ್ದೆವು. ಕಾರುಣ್ಯ ಪ್ರಾಜೆಕ್ಟಿದ್ದು ಮೇಯ್ನ್ ಹೈಲೈಟ್ ಏನು ಅಂತ ಹೇಳಿದರೆ, ನಾವು ಸುಮಾರು 350ರಿಂದ 400 ಮಂದಿಗೆ ದಿವಾಸಲು ಅಲ್ಲಿ ಸಂಜೆಯ ಹೊತ್ತಿಗೆ ಒಂದು 5:30ರಿಂದ 6:30 ಆ ಒಂದು ಟೈಮ್ನಲ್ಲಿ ರಾತ್ರಿಯ ಊಟವನ್ನು ಫ್ರೀಯಾಗಿ ಕಳೆದ 9 ವರ್ಷದಿಂದ ನಾವು ಕೊಡ್ತಾಯಿದ್ದೇವೆ. ಅದನ್ನು ಸೇಮ್ ಕಾನ್ಸೆಪ್ಟನ್ನು ಕಳೆದ 1 ವರ್ಷದಿಂದ ಲೇಡಿಗೋಷನ್ ಹಾಸ್ಪಿಟಲ್ಗೆ ಕೂಡ ನಾವು ಎಕ್ಸ್ಟೆಂಡ್ ಮಾಡಿದ್ದೇವೆ. ಸೊ ಸೇಮ್ ಪ್ರಾಜೆಕ್ಟನ್ನು ಇನ್ನು ಮುಂದಿನ ದಿನಗಳಲ್ಲಿ ಪುತ್ತೂರು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಕೂಡ ಮಾಡಬೇಕು ಅಂತ ಹೇಳುವಂತಹ ಒಂದು ಉದ್ದೇಶವನ್ನು ಕೂಡ ಇಟ್ಕೊಂಡಿದ್ದೇವೆ. ಇದು ನಮ್ಮ ಒಂದು ಇನ್ನೊಂದು ಪ್ರಾಜೆಕ್ಟು. ಅದರ ಒಟ್ಟೊಟ್ಟಿಗೆ ನಮ್ಮ ಕ್ಲಾಸ್ ಆನ್ ವೀಲ್ಸ್ ಅಂತ ಹೇಳುವಂತಹ ಇನ್ನೊಂದು ಪ್ರಾಜೆಕ್ಟ್ ಇದೆ. ಅದು ನಾವು ಸುಸಜ್ಜಿತವಾದಂತಹ ಒಂದು ಬಸ್ಸಿನಲ್ಲಿ 16 ಲ್ಯಾಪ್ಟಾಪ್ಸ್ಗಳನ್ನು ಇಟ್ಟುಕೊಂಡು ಭಾಳಷ್ಟು ಹಿಂದುಳಿದಂತಹ ಪ್ರದೇಶಗಳಂತಹ ಪುತ್ತೂರು ತಾಲೂಕು, ಬೆಳ್ತಂಗಡಿ ತಾಲೂಕು ಮತ್ತು ಕಡಬ ತಾಲೂಕುಗಳಲ್ಲಿ ನಾವು ಈ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಈ ಅಂಡರ್ ಪ್ರಿವಿಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ, ಗೌರ್ಮೆಂಟ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವರಿಗೆ ಬೇಸಿಕ್ ಟ್ರೈನಿಂಗ್, ಕಂಪ್ಯೂಟರ್ ಟ್ರೈನಿಂಗ್ ಪ್ರೋಗ್ರಾಮನ್ನು ಕೊಡ್ತಾಯಿದ್ದೇವೆ. ಅದೊಂದು 8 ಗಂಟೆಗಳ ಕಾಲ ಅವರಿಗೆ ಟ್ರೈನಿಂಗ್ ಪ್ರೋಗ್ರಾಮನ್ನು ಕೊಡುವಂಥದ್ದು. ಸುಮಾರು ಒಂದು ಸ್ಕೂಲಿಗೆ ಹೋದರೆ ಅವರೊಂದು 4 ದಿವಸ, 5 ದಿವಸ ಅಥವಾ 1 ವಾರದವರೆಗೆ ಅದೇ ಸ್ಕೂಲ್ನಲ್ಲಿ ಆ ಬಸ್ ಇರುತ್ತೆ, ಅಲ್ಲಿ ಆ ಟ್ರೈನಿಂಗನ್ನು ಕೊಡ್ತಾಯಿದ್ದೇವೆ. ಅದು ಭಾಳಷ್ಟು ಸಕ್ಸಸ್ಫುಲ್ಲಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈಗಾಗಲೇ ನಾವೊಂದು 5,000 ಸ್ಟೂಡೆಂಟ್ಸ್ಗಳಿಗೆ ಈಗಾಗಲೇ ಆ ಬೇಸಿಕ್ ಟ್ರೈನಿಂಗನ್ನು ಕೂಡ ಕೊಟ್ಟಿದ್ದೇವೆ. ಶೈಕ್ಷಣಿಕ ಸಹಾಯ, ಬಡ ಮಕ್ಕಳಿಗೆ ಇದು ಸ್ಕಾಲರ್ಶಿಪ್, ಆರೋಗ್ಯ ಪೀಡಿತರಿಗೆ ಸಹಾಯ, ಹಾಗೂ ನಮ್ಮ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್, ಪ್ರವಾಹ ಪೀಡಿತರಿಗೆ ಸಹಾಯಧನ, ಶೌಚಾಲಯ ಕಾರ್ಯಕ್ರಮ, ಹಾಗೂ ಊರಿನಲ್ಲಿರುವ ಜನರಿಗೆ, ನಮ್ಮ ಪ್ರದೇಶದ ಜನರಿಗೆ ಏನಾದರೂ
ಸಂಕಷ್ಟದಲ್ಲಿರೋರಿಗೆ ಸಹಾಯಧನ ಹಾಗೂ ಅನಿವಾಸಿ ಭಾರತೀಯ ನಮ್ಮ ಪ್ರದೇಶದ ಅನಿವಾಸಿ ಭಾರತೀಯರು ಜದ್ದದಲ್ಲಿ ಸೌದಿಯ ಸಂಕಷ್ಟದಲ್ಲಿ ಇರುವವರಿಗೆ ನಾವು ಸಹಾಯಧನ ಹಾಗೂ ಕೋವಿಡ್ ಟೈಮಲ್ಲಿ ಚಾರ್ಟರ್ ಫ್ಲೈಟ್ ಹಾಗೂ ಏನಾದರೂ ಒಂದು ಕುಟುಂಬ ಸಂಕಷ್ಟದಲ್ಲಿದ್ದರೆ ಅವರಿಗೆ ಟಿಕೆಟ್, ಕಾನ್ಸುಲೇಟ್ ಸಹಾಯ ಇದೆಲ್ಲ ನಾವು ಮಾಡ್ತಾ ಬಂದಿದ್ದೇವೆ. ಅಲಾಂಗ್ ವಿತ್ ದಿಸ್ ಅಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ, ಎಜುಕೇಷನ್ ಕಾರ್ಯಕ್ರಮ ಎಲ್ಲ ಅಲ್ಲಿ ನಡೆಸ್ತಾ ಇದ್ದೇವೆ. ಇದಕ್ಕೆ ಸುಮಾರು 35 ಜನ ಕಾರ್ಯಕಾರಿ ಸಮಿತಿ ಜನರಿದ್ದಾರೆ. ಒಂದು 100ಕ್ಕೂ ಹೆಚ್ಚು ಲೈಫ್ ಟೈಮ್ ಮೆಂಬರ್ಸ್, ಒಂದು 500ಕ್ಕೆ ಹೆಚ್ಚು ಸದಸ್ಯರು ಇದ್ದಾರೆ. ಈ ಉದ್ಘಾಟನೆ 8ನೇ ಹಾಗೂ 9ನೇ ತಾರೀಕಿಗೆ ನಡೆದಿದೆ. ಇದರ ಉದ್ಘಾಟನೆಯನ್ನು ನಮ್ಮ ಹೆಲ್ತ್ ಮಿನಿಸ್ಟರ್ಗಳಾದ UT ಖಾದರ್ ಅವರು ನೆರವೇರಿಸುತ್ತಾರೆ. ಹಾಗೆ ಅಧ್ಯಕ್ಷತಾ ಸ್ಥಾನಕ್ಕೆ ಶಬೀರ್ ಅಹಮದ್ನವರು, ಅಧ್ಯಕ್ಷರು ಕರ್ನಾಟಕ ನಮ್ಮ ಹಬೀಬ್ ರಹಮಾನ್ ಬರ್ತಾರೆ, ನಮ್ಮ ಅಧ್ಯಕ್ಷರು ಬರ್ತಾರೆ. ಹಾಗೂ ನಮ್ಮ MP ಆದ ಮಿಸ್ಟರ್ ಬ್ರಜೇಶ್ ಚೌಟ ಕೂಡ ನಮ್ಮ ಅಲ್ಲಿಗೆ ನಮ್ಮ ಲೋಕಸಭಾ ಕ್ಷೇತ್ರದ ಸಂಸದರು ಕೂಡ ಬರ್ತಾ ಇದ್ದಾರೆ. ವೇದದಾಸ್ ಕಾಮತ್ ಕೂಡ ಅಲ್ಲಿ ಕರೆದಿದ್ದೇವೆ. ಹಾಗೂ KM ಅಶ್ರಫ್ ಶಾಸಕರು ಹಾಗೂ ಮಿಸ್ಟರ್ ಐವನ್ ಡಿಸೋಜಾ ವಿಧಾನ ಪರಿಷತ್ ಅಧ್ಯಕ್ಷರು ಹಾಗೂ ಜನಾಬ್ M ಗಫೂರ್ ಅಧ್ಯಕ್ಷರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಿ ಕರ್ನಾಟಕ, ಮಿಸ್ಟರ್ ಜಕ್ರಿಯಾ ಜೋಗಟ್ಟೆ ಅವರು ಚೇರ್ಮನ್ M ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಅವರು ನಮ್ಮ ಉದ್ಯಮಿಯಾಗಿರ್ತಾರೆ ಜುಬೇಲ್ದು. FR ಸಿಂಘಿ ಮುಖ್ಯಸ್ಥರು ಕರ್ನಾಟಕ ಮಾರ್ವಾಡಿ ಫೆಡರೇಷನ್ ಅವರು ಹಾಗೂ ಡಾಕ್ಟರ್ ಜೆಸಿಂತಾ ಡಿಸೋಜಾ ಹಾಗೂ ಡಾಕ್ಟರ್ ಅಬ್ದುಲ್ ಬಶೀರ್ DK ಮುಖ್ಯಸ್ಥರು ಹಾಗೂ ಜನಾಬ್ ಮೊಹಮ್ಮದ್ ಮನ್ಸೂರ್ ನಾನ್ಸಾ ಇರ್ತೇನೆ. ಹಾಗೂ ಶಶಿರಾಜ್ ಶೆಟ್ಟಿ ಪ್ರೊಫೆಸರ್ ಆರ್ಥೋಪೆಡಿಕ್ ಸರ್ಜನ್ ಹಾಗೂ ಸುಜಾ ಮೊಹಮ್ಮದ್ನವರು ನಮ್ಮ ಅಧ್ಯಕ್ಷರಾದ M ಫ್ರೆಂಡ್ಸ್ ಅಧ್ಯಕ್ಷರು ಹಾಗೂ ಸೆಬೆಸ್ಟಿನ್ KV ರೋಷನ್ ನಿಲಯ, ಪ್ರೇರಣಾ ಸರ್ ಜನಾಬ್ ಅಬ್ದುಲ್ ರಜಾಕ್ ಅನಂತಾಡಿ ಉಪನ್ಯಾಸಕರು. ನಾನು ಕ್ಲಾಸ್ ಇರ್ತೇನೆ ಅದಕ್ಕೆ ಓಕೆ. ನಮ್ಮ ರಶೀದ್ ಉಟ್ಲ ನಮ್ಮ ಸಂಚಾಲಕರು ಹಾಗೂ ಕರ್ನಾಟಕ ನಿವಾಸಿ ಘಟಕದ ನಮ್ಮ ಬ್ಯಾಂಗ್ಳೂರಿನ ಸದಸ್ಯರು ಹಾಗೂ ಕರ್ನಾಟಕದ ಎಲ್ಲ ಸದಸ್ಯರು ಬರುವ ಅಂದಾಜಿನಲ್ಲಿದ್ದಾರೆ. ಅವರೆಲ್ಲ ಬರುತ್ತಾರೆ. ಕರ್ನಾಟಕ ಮಾರ್ವಾಡಿ ಗ್ರೂಪ್ ಫೆಡರೇಷನ್ ಬೆಂಗಳೂರವರಿಂದ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.